ಇನ್ನು ಕರ್ನಾಟಕದ ಪ್ರಾರ್ಥನೆ ಒಂದೇ ಆಗಿತ್ತು. ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಅಮೆರಿಕಾದಲ್ಲಿ ನಾಪತ್ತೆಯಾಗಿದ್ದಾರೆ. ಅವರು ಸುರಕ್ಷಿತವಾಗಿ ಬರಲಿ ಅಂತ ಹೇಳಿ, ಆದರೆ ಆ ಪ್ರಾರ್ಥನೆ ಕೊನೆಗೂ ಫಲಿಸಲಿಲ್ಲ. ನಾಪತ್ತೆಯಾಗಿದ್ದ ಕರ್ನಾಟಕ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಶವವಾಗಿ ಪತ್ತೆಯಾಗಿದ್ದಾರೆ. ಫೆಬ್ರವರಿ 9ರಂದೇ ಸಾಕೇತ್ ಶ್ರೀನಿವಾಸಯ್ಯ ಕಾಣೆಯಾಗಿದ್ರು. ಈಗ ಇವರ ಶವ ಪತ್ತೆಯಾದ ಬಗ್ಗೆ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತದ ಕಾನ್ಸುಲರ್ ಜನರಲ್ ಮಾಹಿತಿ ನೀಡಿದ್ದಾರೆ. ಪಾರ್ಥಿವ ಶರೀರವನ್ನು ಕರ್ನಾಟಕಕ್ಕೆ ರವಾನೆ ಮಾಡೋಕೆ ಎಲ್ಲ ರೀತಿಯಲ್ಲೂ ಕೂಡ ನೆರವು ನೀಡೋದಾಗಿ ಈಗ ಭಾರತದ ರಾಯಭಾರ ಕಚೇರಿ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದೆ. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತೀಯ ಮೂಲದ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ನಾಪತ್ತೆಯಾಗಿದ್ದರು. ಕೊನೆಯದಾಗಿ ಅವರ ತಂದೆ ಬಳಿ ಅವರು ಮಾತನಾಡಿದ್ರಂತೆ. ಅದಾದ ನಂತರ ಯಾರ ಸಂಪರ್ಕಕ್ಕೂ ಕೂಡ ಅವರು ಸಿಕ್ಕಿರಲಿಲ್ಲ. ಈಗ ಅವರು ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಅವರು ಸುರಕ್ಷಿತವಾಗಿ ಸಿಗಲಿ ಅನ್ನುವಂಥ ಭಾವನೆ, ಆಶಾಭಾವನೆ ಎಲ್ಲರಲ್ಲೂ ಇತ್ತು. ಆದರೆ ಅದು ಸುಳ್ಳಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಎಕ್ಸಾಕ್ಟ್ ಆಗಿ ಏನಾಯಿತು ಅಂತ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಿದೆಯಾ ಸಾಕೇತ್ ಅವರಿಗೆ? ರಾಹುಲ್, ಈಗ ಸ್ಥಳೀಯ ಪೊಲೀಸರು ಯಾವ ಕಾರಣಕ್ಕಾಗಿ ಸಾಕೇತ್ ಶ್ರೀನಿವಾಸಯ್ಯ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಅವರ ಶವ ಪತ್ತೆಯಾಗಿದೆ ಅಂತೇಳಿ ಸ್ಥಳೀಯ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಕೂಡ ಸಾಕೇತ್ ಶ್ರೀನಿವಾಸಯ್ಯ ಅವರ ಪಾರ್ಥಿವ ಶರೀರ ಪತ್ತೆಯಾಗಿದೆ ಅಂತೇಳಿ ಮಾಹಿತಿಯನ್ನು ಅಧಿಕೃತವಾಗಿ ನೀಡಿದ್ದಾರೆ. ಫೆಬ್ರವರಿ 9ರಿಂದಲೂ ಕೂಡ ಸಾಕೇತ್ ನಾಪತ್ತೆಯಾಗಿದ್ರು. ಬರ್ಕ್ಲಿ ಹಿಲ್ಸ್ ಪ್ರದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಲೇಕ್ ಅನಾಲ್ಸ್ನ ಬಳಿ ನಾಪತ್ತೆಯಾಗಿದ್ರು. ಆ ಸ್ಥಳದಲ್ಲಿ ಅವರ ಲ್ಯಾಪ್ಟಾಪ್ ಮತ್ತು ಪಾಸ್ಪೋರ್ಟ್ ಕೂಡ ಪತ್ತೆಯಾಗಿತ್ತು. ಅದಾದ ಬಳಿಕ ಫೋನ್ ಸಂಪರ್ಕಕ್ಕೂ ಕೂಡ ಸಾಕೇತ್ ಸಿಕ್ಕಿರಲಿಲ್ಲ. ಭಾರತದಲ್ಲಿದ್ದಂತಹ ಬೆಂಗಳೂರಿನಲ್ಲಿರುವಂತಹ ಅವರ ಪೋಷಕರಲ್ಲೂ ಕೂಡ ಆತಂಕ ಇತ್ತು. ಮತ್ತು ಅವರ ರೂಮ್ಮೇಟ್ ಬನೀತ್ ಸಿಂಗ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸರಿಗೆ ನಾಪತ್ತೆ ದೂರನ್ನು ದಾಖಲಿಸಿದ್ರು. ಆ ನಾಪತ್ತೆ ದೂರಿನ ಆಧಾರದ ಮೇಲೆ ಸ್ಥಳೀಯ ಪೊಲೀಸರು ಕೂಡ ಸಾಕೇತ್ಗಾಗಿ ಹುಡುಕಾಟ ನಡೆಸಿದ್ರು. ಈಗ ಅವರ ಪಾರ್ಥಿವ ಶರೀರ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿಯನ್ನ ಸ್ಥಳೀಯ ಪೊಲೀಸರು ಭಾರತೀಯ ರಾಯಭಾರ ಕಚೇರಿಗೆ ಅಧಿಕೃತವಾಗಿ ನೀಡಿದ್ದಾರೆ. ಈಗ ಭಾರತೀಯ ರಾಯಭಾರ ಕಚೇರಿ ಕೂಡ ಪಾರ್ಥಿವ ಶರೀರವನ್ನ ಭಾರತಕ್ಕೆ ರವಾನೆ ಮಾಡೋ ಬಗ್ಗೆ, ಬೆಂಗಳೂರಿಗೆ ರವಾನೆ ಮಾಡೋ ಬಗ್ಗೆ ನಾವು ಕ್ರಮವನ್ನ ಕೈಗೊಳ್ತಾ ಇದ್ದೇವೆ. ಅವರ ಪೋಷಕರ ಜೊತೆಗೂ ಕೂಡ ಸಂಪರ್ಕದಲ್ಲಿದ್ದೇವೆ. ಪೋಷಕರಿಗೆ ಎಲ್ಲಾ ರೀತಿಯಾದಂತಹ ನೆರವನ್ನ ನಾವು ನೀಡ್ತೇವೆ ಅಂತ ಹೇಳಿ ಅಧಿಕೃತವಾಗಿ ತಿಳಿಸಿದ್ದಾರೆ. ಈಗ ತಾವು ಹೇಗೆ ಸಂಭವಿಸ್ತು, ಯಾವ ಕಾರಣಕ್ಕಾಗಿ ಸಂಭವಿಸ್ತು ಏನು ಅನ್ನೋದ್ರ ಬಗ್ಗೆ ಈಗ ಸ್ಥಳೀಯ ಪೊಲೀಸರು, ಕ್ಯಾಲಿಫೋರ್ನಿಯಾದ ಸ್ಥಳೀಯ ಪೊಲೀಸರೇ ತನಿಖೆಯನ್ನ ನಡೆಸಬೇಕಾಗಿದೆ. ಈ ಸಾಕೇತ್ ಶ್ರೀನಿವಾಸಯ್ಯ ಇವರು ಮೂಲತಃ ತುಮಕೂರು ಜಿಲ್ಲೆಯವರು. ಆದ್ರೆ ಅವರ ತಂದೆ ತಾಯಿ ಬೆಂಗಳೂರು ನಗರದಲ್ಲೇ ವಾಸ ಇದ್ದಾರೆ. ಸಾಕೇತ್ ಬೆಂಗಳೂರಿನ PU ಕಾಲೇಜ್ನಲ್ಲಿ ಓದುವಂತವ್ರು. ಅದಾದ ಬಳಿಕ ಮದ್ರಾಸ್ IIT-ನಲ್ಲೂ ಕೂಡ ಇಂಜಿನಿಯರಿಂಗ್ ಪದವಿಯನ್ನ ಪಡೆದಿದ್ರು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನ ಪಡ್ಕೊಂಡು ಅದಾದ ಬಳಿಕ ಅಮೆರಿಕಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ರು. ಅಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇದ್ರು. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಈಗ ಫೆಬ್ರವರಿ 9ನೇ ತಾರೀಕು ನಿಗೂಢವಾಗಿ ನಾಪತ್ತೆ ಆಗಿದ್ರು. ಅದಾದ ಬಳಿಕ ಈಗ ಅವರ ಶವ ಪತ್ತೆ ಆಗಿದೆ ಅನ್ನೋ ಒಂದು ಅಧಿಕೃತ ಮಾಹಿತಿ ಸಿಕ್ಕಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.